ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳ ರಾಜಕೀಯ ಕ್ರಾಂತಿ. ಸಿಎಂ ಡಿಕೆ ಶಿವಕುಮಾರ್ಗೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾನೇನು ಸನ್ಯಾಸಿ ಅಲ್ಲ, ನಾನು ಕೂಡ ರಾಜಕಾರಣಿ. 7 ಬಾರಿ ಶಾಸಕನಾದ ನನಗೂ ಕೂಡ ಮಂತ್ರಿಗಿರಿ ಆಸೆ ಇದೆ ಅಂತ ಹೇಳಿದ್ದಾರೆ. ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರದಲ್ಲಿ ಕ್ರಾಂತಿಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸ್ತಾ ಇರೋರ ಪಟ್ಟಿ ದೊಡ್ಡದಾಗ್ತಾನೆ ಇದೆ. ಪ್ರತಿಯೊಬ್ಬರೂ ಕೂಡ ಈಗ ಸದ್ಯಕ್ಕೆ ಸಚಿವಾಕಾಂಕ್ಷಿಗಳೇ. ನಾನೇನು ಸನ್ಯಾಸಿ ಅಲ್ಲ, ನಾನು ಕೂಡ ರಾಜಕಾರಣಿ, ನನಗೂ ಕೂಡ ಸಚಿವನಾಗಬೇಕು ಅನ್ನುವಂಥ ಆಸೆ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರದಲ್ಲಿ ಕ್ರಾಂತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ವೇಳೆ ಸಚಿವ ಸ್ಥಾನ ಸಿಗದೇ ಇದ್ದರೆ, ಮಂತ್ರಿ ಭಾಗ್ಯ ಸಿಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈಗ ಕೊಟ್ಟಿರೋದು. ಮಂತ್ರಿಗಿರಿಯನ್ನ ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹೇರುವಂಥ ಪ್ರಯತ್ನಗಳಾಗ್ತಾ ಇದೆ. 2ನೇ ಪಟ್ಟಿಯಲ್ಲಾದರೂ ತಮ್ಮ ಹೆಸರು ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎನ್.ವೈ. ಗೋಪಾಲಕೃಷ್ಣ ಕೂಡ ಈಗ ಡಿಕೆ ಶಿವಕುಮಾರ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾನು ಕೂಡ ಒಬ್ಬ ರಾಜಕಾರಣಿ. ನಾವು ಬರ್ಬೇಕಾದ್ರೆ ಎಷ್ಟೋ ಜನ ನೀವು ಮಂತ್ರಿಗಳು ಮಾಡಿದ್ವಿ. ನಾವು 94ರಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತಾಗ್ಲೂ ಕೂಡ ನಾನು ಉಚ್ಚಾಟನೆ ಮಾಡಿದ್ರು. ಮತ್ತೆ ಅವರೇ ನೇರವಾಗಿ ಕರ್ಕೊಂಡೋಗಿ ಮತ್ತೆ ಟಿಕೆಟ್ ಕೊಟ್ರು. ಮತ್ತೆ 2018ರಲ್ಲಿ ಕೂಡ ಕಾರಣಾಂತರಗಳು ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಟಿಕೆಟೇ ಮೈನಸ್ ಮಾಡಿದ ಸಂದರ್ಭದಲ್ಲಿ ಮತ್ತೆ ಅವರೇ ಕರೆದು ಮತ್ತೆ ಟಿಕೆಟ್ ಕೊಟ್ಟು ಮತ್ತೆ ನನ್ನ ಕೆಲಸ ನೀವೆಲ್ಲರೂ ಮಾಡಿದ್ರು. ಇವೆಲ್ಲ ಉದಾಹರಣೆಗಳಿದ್ದಾವೆ. ನಾನು 2004ರಲ್ಲಿ ಇವರು ನಮ್ಮ ಧರ್ಮಸಿಂಗ್ ಅವ್ರು ಇರ್ಬೇಕಾದ್ರೆ ಇದೇ ಜನ ಬಂದ್ಬಿಟ್ಟು ಅಲ್ಲಿ ಕೂಗಿ ಹಾಕಿದ್ದಕ್ಕಪ್ಪ, ನಾನು ಎನ್.ವೈ. ಕುಟುಂಬ ಗೌರವ ಇದೆ, ಅಭಿಮಾನ ಇದೆ, ದೊಡ್ಡ ಮಂತನ, ನೀವೆಲ್ಲ ಬಂದು ಕೇಳಿದ್ರಿ, ನೀವೆಲ್ಲರಿಗೂ ಒಂದು ಗೌರವ ಕೊಡ್ತೀನಿ ಕಣ, ನನಗೆ 15 ದಿವಸ ಟೈಮ್ ಕೊಡ್ರಿ ಅಂತ ಧರ್ಮಸಿಂಗ್ ಅವ್ರ ಟೈಮ್ ತಗೊಂಡು 15 ದಿವಸ ನನಗೆ ಗೊತ್ತಿಲ್ಲ. ಗೋಪಾಲಕೃಷ್ಣ ಬಂದು ನಾಳೆ ಡೆಪ್ಟಿ ಸ್ಪೀಕರ್ ಆಗಿ ನೀನು ಓದ್ ತಗೋಬೇಕಪ್ಪ ಅಂತ ಹೇಳಿದ್ರು. ಏನ್ ಸರ್ ಹಿಂಗ್ ಕರೀತೀರಿ ಇದ್ದಕ್ಕಿದ್ದಂಗೆ ಅಂತ. ನಿಮ್ಮ ಜನಗಳ ಮುಂದೆ ನಾನು ಮಾತು ಕೊಟ್ಟಿದ್ದೇನೆ, ಯಾವತ್ತು ನಿಮಗೂ ಮಾತು ಕೊಟ್ಟಿ, ನಿಮ್ಮಂತ ಮಂತನಕ್ಕೆ ನಾನು ಅಷ್ಟು ಮಾಡ್ದೆ. ನಾನು ಏನೇನ್ ಮಾಡ್ಲಪ್ಪ, ಬಹಳ ಚಿಕ್ಕದಾಯ್ತು, ಮುಂದೆ ನಾನು ಒಳ್ಳೇದು ಮಾಡ್ತೀನಿ ಅಂದ್ರೆ. ಬಟ್ ದೈವದೇನ್ರ ಆದ್ರು ಅವರು, ಅಲ್ಲಿಂದಾಗಿ ಇದಾಯ್ತು. ಬಟ್ ಆ ತರ ಇವರು ಅರ್ಥ ಮಾಡ್ಕೋಬೇಕಲ್ಲ. 7 ಸಾರಿ ಗೆದ್ದಿರ್ತಕ್ಕ ಸರಿಸಮಾನ ಇರ್ತಕ್ಕಂಥ ಇಡೀ ಅಸೆಂಬ್ಲಿಯಲ್ಲಿ ಇರ್ತಕ್ಕಂಥ 6 ಜನ ಅಷ್ಟು ಕಂಟಿನ್ಯೂಸ್ ಆಗಿ 7 ಸಾರಿ ಗೆದ್ದು ನಾವಲ್ಲಿ ಕೂತ್ಕೊಂಡಿದ್ವಿ ಅಸೆಂಬ್ಲಿಗಳಂತ. ನಮಗೂ ಅನುಭವ ಇದೆ. ಬಾರಿ ಒದ್ದರಿಸಿ ಮಾತಾಡ್ಬಿಟ್ರೆ ಮಾತ್ರ ಬಾರಿ ದೊಡ್ಡ ಮೇಧಾವೆ ಎಲ್ಲ. ಮಾನಸಿಕವಾಗಿ ನೊಂದಿರ್ತಕ್ಕಂಥ ನೋವುಗಳು ಕೂಡ ಜಾಸ್ತಿ ಅನುಭವಿಸಿದ್ವಿ ನಾವು ವಿಚಾರದಲ್ಲಿ. ನಮಗೂ ಅನುಭವಗಳಿದೆ. ಡೆಪ್ಟಿ ಸ್ಪೀಕರ್ ಕೆಲಸ ಮಾಡಿದ್ದೀನಿ. ಎಲ್ಲ ರಾಜಕೀಯದಲ್ಲೆಲ್ಲ ನಾವು ಕಮಿಟಿಗಳಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ. ಕಾರ್ಪೊರೇಷನ್ಗಳಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ. ಜನಗಳಲ್ಲಿ ಕೂಡ ಕಷ್ಟ ಸುಖಗಳೆಲ್ಲ ಅರ್ಥ ಮಾಡ್ಕೊಂಡು ಜೀವನ ನಡೆಸ್ತಕ್ಕಂಥ ಸಂದರ್ಭಗಳು ಕೂಡ ಸಾಕಷ್ಟು ಹಂಚ್ಕೊಂಡಿದ್ದೀನಿ. ನಮ್ಮ ತಂದೆ ತಾಯಿಗಳು ಕೂಡ ತರಕಾರಿ ಮಾಡ್ಕೊಂಡು ಮೇಷ್ಟ್ರುಗಳಾಗಿ ನಮ್ಮನ್ನ ಬಡ ಕುಟುಂಬದಲ್ಲಿ ಯಾವ ರೀತಿ ಕಷ್ಟ ಅಂಬದು ಏನು ಕೊಟ್ಟಾರೆ ಅಂತ ನೋಡಿದ್ರೆ, ಅನ್ನ ಊಟ ಮುದ್ದೆ ಇಲ್ದೇನೆ ನಾವು ಬದುಕಿರ್ತಕ್ಕಂಥ ಜನ ನನಗೆ ಬಡತನ ಚೆನ್ನಾಗಿ ಗೊತ್ತಿದೆ. ಹಾಗಂತೇಳಿ ನಾನು ಯಾವತ್ತೂ ಹಿಂದಿನ ಜೀವನ ನಾನು ಮರೆಯಲ್ಲ. ಮುಂದಿನ ಜೀವನ ಭಾರಿ ಸೊಗಸಾಗಿರ್ಬೇಕು ಅಂತ ಆಸೆ ಪಡ್ತಕ್ಕಂಥದ್ದಲ್ಲ. ಈಗ ಈ ಜೀವನದಲ್ಲಿ ಜೀವ ಇರೋದ್ರಿಂದ, ಶಕ್ತಿ ಇರೋದ್ರಿಂದ ಇನ್ನೂ ಸ್ವಲ್ಪ ಹೆಚ್ಚಿನ ಕೆಲಸ ಹಿಂದುಳಿದಿರ್ತಕ್ಕಂಥ, ಅತ್ಯಂತ ಹಿಂದುಳಿತಕ್ಕಂಥ ಈ ತಾಲೂಕಿಗೆ ಏನೋ ಮಾಡಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ಇಟ್ಕೊಂಡಿದ್ದೇನೆ. ಬಿಟ್ರೆ ಖಂಡಿತವಾಗ್ಲೂ ನಮ್ಮ ತಂದೆ ತಾಯಿ ಸಮಾಧಿಗಳಿಲ್ಲೇ ಇದೆ, ಅವ್ರ ಮೇಲೆ ಪ್ರಮಾಣ ಮಾಡಿರ್ತೀನಿ. ಯಾವ ಆಸೆಗಳು ನನಗಿಲ್ಲ. ನಾನು ನಿಮ್ಮನ್ನೆಲ್ಲ ಕರೀತಕ್ಕಂಥ ಕೇಳ್ತಕ್ಕಂಥದ್ದೇನು, ನಾವು ಸಮಯ ಸಂದರ್ಭ ನೋಡೋಣ. 18ನೇ ತಾರೀಕಿನ MLC ಎಲೆಕ್ಷನ್ ಇದೆ. ತದನಂತರ ಅವ್ರು ಏನ್ ತೀರ್ಮಾನ ತಗೊಳ್ತಾರೋ ವರಿಷ್ಠರು ತಗೊಳ್ಳಂತ ಪರಿಸ್ಥಿತಿಗೆ ನಾವು ಬಂದ್ರೆ ಒಂದು 15-20 ಜನ, ಒಂದೊಂದು ಹೋಬಳಿಗೆ ಒಂದೊಂದು 10 ಜನ ಸ್ವಾಮಿ ಮಠಗಳನ್ನ 20-30 ಜನ ಕರೆಸಿಬಿಟ್ಟು ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ನಾವು ಟವಲ್ಗಳು ಹಾಕೊಂಡು ವಾಶ್ ಕೋಟ್ಗಳು ಹಾಕೊಂಡು ಅಲ್ಲಾಡಿಸ್ಕೊಂಡು ನಾನು ಬಡಿವಾರ ಬೆಳೆದಕ್ಕೆ ನನ್ನ ಜೀವನದಲ್ಲಿ ನನ್ನ ಕೈ ಆಗಲ್ಲ. ಹಂಗೆ ಮಾಡಕ್ ಹೋಗಿದ್ರೆ ಭಗವಂತ ನನಗೇನು ಕಡಿಮೆ ಕೊಟ್ಟಿದ್ದು. ನನಗೆ 100 ಕೋಟಿಗಳ ಆಸ್ತಿಗಳೇ ಇದ್ದಾವೆ. ಅಣ್ಣ ನಮ್ಮ ಅಣ್ಣಗಳು ನನಗೆ ಸಂಪಾದಿಸಿ ಕೊಟ್ಟಿರ್ತಕ್ಕಂಥ ಆಸ್ತಿಗಳು ಕೂಡ ಸಾಕಷ್ಟು ಸಾಯವರೆಗೂ ತಿಂದ್ರೂ ಸಾಕಾಗಲ್ಲ. ಅದ್ರ ಬಳಸ್ಕೊಂಡಿದ್ರೆ ಇಂಥ 1000 ಮಠಗಳನ್ನೇ ನಾನು ಕಟ್ಬೋದಾಗಿತ್ತು ಇಲ್ಲಿ. ಹೀಗಾಗಿ ನನಗೆ ಅದ್ರ ಮೇಲೆ ಆಸೆ ಇಲ್ಲ, ಅದ್ರ ಬಗ್ಗೆ ನನ್ನ ನಂಬಿಕೆ ಇಲ್ಲ. ನನಗೇನಂದ್ರೆ ತಂದೆ ತಾಯಿಗಳು ಈ ಕ್ಷೇತ್ರ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ಅವ್ರಿಗೆ ಮಾತ್ರ ನಾನು ಋಣಿಯಾಗಿರ್ತೀನಿ. ಅದು ಬಿಟ್ಟರೆ ಬೇರೆ ಇನ್ಯಾವುದಕ್ಕೂ ನಾವು ತಲೆ ಬೋಗಿಸ್ತಕ್ಕಂಥ ಕೆಲಸ ನನ್ನ ಜಾಗದಲ್ಲಿ ಮಾಡೋದಿಲ್ಲ. ಆಮೇಲೆ